ಶಾಸಕ ಶಿವಲಿಂಗ ಗೌಡ್ರಿಗೆ ಮತ್ತೆ ಸಚಿವ ಸ್ಥಾನ ಸಿಗಲಿ ಅಂತ ಅಭಿಮಾನಿಗಳು ಪೂಜೆ ಮೇಲೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ಪೂಜೆ ಸಲ್ಲಿಸುತ್ತಿದ್ದಾರೆ. ಅಭಿಮಾನಿಗಳು ಸಚಿವ ಸ್ಥಾನ ಸಿಗಲಿ ಅಂತ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಅನ್ನದಾನ ಕಾರ್ಯಕ್ರಮ ಬೇರೆ ಮಾಡ್ತಿದ್ದಾರೆ. ಅರಸೀಕೆರೆಯ ಕುಡುಕುಂದಿ ಗ್ರಾಮದಲ್ಲಿ ವಿಶೇಷ ಪೂಜೆ ಅನ್ನದಾನ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕುಡುಕುಂದಿ ಗ್ರಾಮ ತಡರಾತ್ರಿ ದೇವಾಲಯದಲ್ಲಿ ಅಭಿಮಾನಿಗಳಿಂದ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರಿಂದ ವಿಶೇಷ ಪ್ರಾರ್ಥನೆ ನೆರವೇರ್ತಾ ಇದೆ. ಸಚಿವ ಸ್ಥಾನದ ಆಕಾಂಕ್ಷಿಯೂ ಹೌದು ಶಾಸಕ ಶಿವಲಿಂಗೇಗೌಡರು. ಕೆಎಂ ಶಿವಲಿಂಗೇಗೌಡರು ಸಚಿವ ಸ್ಥಾನದ ಆಕಾಂಕ್ಷಿ ಒಂದು ಕಡೆ ಆದರೆ ಅವರ ಫ್ಯಾನ್ಸ್ಗಳು ಕೂಡ ಈಗಾಗಲೇ ಪೂಜೆ, ಪ್ರಾರ್ಥನೆ, ಹೋಮ, ಹವನ ಎಲ್ಲದರಲ್ಲೂ ಕೂಡ ನಿರತರಾಗಿದ್ದಾರೆ. ಕೇವಲ ಶಿವಲಿಂಗೇಗೌಡರು ವಿಚಾರ ಮಾತ್ರ ಅಲ್ಲ, ಬಹಳಷ್ಟು ಘಟಾನುಘಟಿ ನಾಯಕರು ಸಚಿವ ಸ್ಥಾನವನ್ನು ಪಡ್ಕೊಳ್ಬೇಕು ಅಥವಾ ನಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಆಗಬೇಕು ಅನ್ನುವಂಥ ಕಾರಣಕ್ಕೆ ಬಹಳಷ್ಟು ಉದಾಹರಣೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರಿಂದ ಹಿಡಿದು ಜಮೀರ್ ಅವರ ಹೆಸರು ಕೂಡ ಕೇಳಿಬಂತು. ಎಚ್ ಸಿ ಮಹದೇವಪ್ಪ ಅವರ ಹೆಸರು ಈಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಕೆಎಂ ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಅವರ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು, ಅನ್ನದಾನವನ್ನು ಕೂಡ ನೆರವೇರಿಸಿದ್ರು. JDS ಪಕ್ಷದಿಂದ ಬಂದರೂ ಕೂಡ ಬಹಳಷ್ಟು ಕೆಲಸಗಳಲ್ಲಿ ನಾನು ಮಗ್ನನಾಗಿದ್ದೀನಿ, ಜೊತೆಗೆ ಕೆಲಸಗಳನ್ನು ನಾನು ಮಾಡಿದ್ದೀನಿ, ಕ್ಷೇತ್ರಾಭಿವೃದ್ಧಿಗೂ ಕೂಡ ಕಾಂಟ್ರಿಬ್ಯೂಷನ್ ಇದೆ, ಹಾಗಾಗಿ ನಾನು ಕೂಡ ಸಚಿವ ಆಕಾಂಕ್ಷಿ ಅನ್ನೋದಾಗಿ ಹೇಳಿಕೊಂಡಿದ್ರು. ಈಗ 2ನೇ ಹಂತದ ಪಟ್ಟಿ ರಿಲೀಸ್ ಆಗುತ್ತೆ. ಅದರಲ್ಲಿ ಏನಾದರೂ ಹೆಸರಿರುತ್ತಾ ಇಲ್ವಾ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು. ಯಾಕಂದ್ರೆ 11:11:11 ಅನ್ನುವ ರೀತಿಯಲ್ಲಿ 34 ಜನರಿಗೆ ಮಣೆ ಹಾಕುವ ಕೆಲಸವನ್ನ ಹೈಕಮಾಂಡ್ ಅಂತಿಮ ಪಟ್ಟಿಯಲ್ಲಿ ನಿರ್ಧಾರ ಮಾಡುತ್ತೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತವರ್ಗದವರು ಅಥವಾ DK ಶಿವಕುಮಾರ್ ಅವರ ಆಪ್ತವರ್ಗದವರು, ಜೊತೆಗೆ ಹೈಕಮಾಂಡ್ ನಿರ್ಧಾರ ಮಾಡುವಂತಹ ಶಾಸಕರನ್ನ, ಜೊತೆಗೆ ಹಿರಿಯ ಅನುಭವಸ್ಥ ಸಚಿವರನ್ನ ಮತ್ತೆ ಮಣೆ ಹಾಕುವ ಪ್ರಯತ್ನ ಆಗತ್ತೆ. ಅಲ್ಲಾದ್ರೂ ಶಿವಲಿಂಗೇಗೌಡರಿಗೆ ಸ್ಥಾನ ಸಿಗತ್ತಾ ಕಾದು ನೋಡಬೇಕು.